ಮಲ್ಲಿ ಕಾಲ್ ಮಾಡ್ತಾ ಇದ್ದಾಳೆ. ಹೇಳು ಮಲ್ಲಿ. ಮಲ್ಲಿ ಅಲ್ಲ, ಭೂಮಿಕಾ ಮಾತಾಡ್ತಿದ್ದೀನಿ. ಭೂಮಿಕಾ? ನಾನು ನಿಮ್ಗೆ ಅಷ್ಟು ಸಲ ಹೇಳಿದೆ, ನನ್ನಿಂದ ನನ್ನ ಮಗನಿಂದ ದೂರ ಇರಿ. ನಾನು ನಿಮಗೆ ವಾರ್ನ್ ಮಾಡಿದೆ. ನಾನು ಅಷ್ಟು ಹೇಳಿದ್ಮೇಲೂ ನೀವು ಯಾಕೆ ಹೀಗೆ ಮಾಡ್ತೀರಾ? ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಯಾಕೆ ಅವನನ್ನು ಕರ್ಕೊಂಡು ಹೋದ್ರಿ? ಯಾಕೆ ಅವನಿಗೆ ಹತ್ರ ಆಗ್ತಿದ್ದೀರಾ ನೀವು? ಭೂಮಿಕಾ, ಯಾಕೆ ಒಂದೇ ಸುಮ್ಮನೆ ಬೈತಾ ಇದ್ದೀರಾ? ನಾನು ಆಕಾಶ್ನ ಕರ್ಕೊಂಡ್ ಬಂದಿಲ್ಲ. ಸುಳ್ಳು ಹೇಳ್ಬೇಡಿ ನೀವು. ಎಲ್ಲೋದ? ಎಲ್ಲ ಕಡೆ ಹುಡ್ಕುದ್ರಾ? ನಾನು ಸ್ಕೂಲ್ ಎಲ್ಲ ಹುಡುಕಿದ್ದೀನಿ, ಅವ್ನು ಇನ್ನಿಲ್ಲ. ಸೆಕ್ಯೂರಿಟಿ ಹತ್ರ ವಿಚಾರಿಸಿದಾಗ ಅವ್ರು ಹೇಳಿದ್ರು, ನನ್ನ ಫ್ರೆಂಡ್ ಗೌತಮ್ ಅವ್ರು ಬರ್ತಾರೆ, ಅವ್ರ ಜೊತೆ ಹೋಗ್ತಿದ್ದೀನಿ ಅಂತ ಕಾರ್ ಹತ್ಕೊಂಡು ಹೋಗಿದ್ದಾನೆ. ನೀವೇ ತಾನೇ ಹೇಳಿದ್ರಿ, ಸಂಜಯ್ ಬಾ, ನಾನು ನಿಮ್ಗೆಲ್ಲ ಸತ್ಯನೂ ಹೇಳ್ತೀನಿ ಅಂತ. ನೀವೇ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ ಭೂಮಿಕಾ, ಸತ್ಯವಾಗ್ಲೂ ನಾನು ಕರ್ಕೊಂಡ್ ಬಂದಿಲ್ಲ. ಗೌತಮ್ ಅವರೇ, ಪ್ಲೀಸ್ ಪ್ಲೀಸ್, ನೋಡಿ ನೋಡಿ, ನಾನು ಕೋಪ ಮಾಡ್ಕೊಳ್ಳಲ್ಲ, ನಾನು ಏನು ಹೇಳಲ್ಲ. ದಯವಿಟ್ಟು ಅವ್ನಿಗೆ ಇಲ್ಲಿ ಬಿಟ್ಟು ಹೋಗ್ಬಿಡಿ ಪ್ಲೀಸ್. ಭೂಮಿಕಾ, ಪ್ರಾಮಿಸ್, ನಾನು ಕರ್ಕೊಂಡ್ ಬಂದಿಲ್ಲ. ನನ್ನ ಮಾತು ಯಾಕೆ ನಂಬ್ತಲ್ಲ ನೀವು? ಇರಿ, ನಾ ಅಲ್ಲಿಗೆ ಬರ್ತೀನಿ. ಹಲೋ ಹಲೋ, ಏನಾಯ್ತು? ಅಪ್ಪು ಎಲ್ಲಿ? ಗೌತಮ್ ಅವ್ರ ಅಪ್ಪನ ಕರ್ಕೊಂಡು ಹೋಗಿಲ್ಲ. ಏನಂತ ಹೇಳಿಯಾ? ಆಕಾಶ್ ಕಾಣಿಸ್ತಾ ಇಲ್ವಂತೆ. ಕಾಣಿಸ್ತಿಲ್ವಾ? ಎಲ್ಲಿ ಹೋಗಿರಕ್ ಸಾಧ್ಯನೋ? ಕರ್ಕೊಂಡು ಹೋಗಿಲ್ಲ, ಅದು ಸೆಕ್ಯೂರಿಟಿ ಹೇಳಿದ್ರು ಅವ್ನ್ ಕಾರ್ ಹತ್ಕೊಂಡು ಹೋದ ಅಂತ. ಇನ್ಯಾರ ಜೊತೆ ಹೋಗಿರ್ತಾನೆ? CCTV ಕ್ಯಾಮ್ರಾ. ಏನೋ ಮಮ್ಮ ಅಷ್ಟೊಂದು ಎಗರಾಡ್ತಿದ್ಲು. ಇವಾಗ ಎಲ್ಲೋದ್ಲು ಮಮ್ಮ? ನಿನ್ನ ಎತ್ತಕೊಂಡ್ ಬತ್ತಿದ್ದಂಗೆ ಮೀಟರ್ ಆಪ್ ಆಗಿರ್ಬೇಕಲ್ವಾ? ಇವತ್ತು ಅವಳು ಇಲ್ಲಿಗೆ ಬರ್ಲಿ, ರಾಚಾರ ಬಿಡಿಸ್ತೀವಿ. ನಮ್ ನಾಯಕರ ಬಗ್ಗೆನೇ ಮಾತಾಡ್ತಾಳ, ಅದು ವಾಯ್ಸ್ ರೇಸ್ ಮಾಡಿ. ಸಾಕು ಬಿಡ್ರು, ಸಣ್ಣ ಹುಡುಗ ಭಯ ಪಟ್ಬಿಡ್ತಾನೆ. ಫೋನ್ ಕೊಡೋ, ಅವ್ರ ಅಮ್ಮಂಗೆ ಫೋನ್ ಮಾಡ್ಲಿ. ತಗಳ, ನಿಮ್ಮ ಅಮ್ಮಂಗೆ ಫೋನ್ ಮಾಡೋ. ಬಿಚ್ಚಿ ಹೆಂಗ್ ಮಾಡಕ್ಕಾಗುತ್ತೆ? ಏಯ್, ಕಟ್ ಬಿಚ್ಚ ಅವ್ನಿಗೆ. ತಗಳ, ಫೋನ್ ಮಾಡ ಈಗ. ಯಾಕೋ ಸಿಗ್ನಲ್ ಸಿಗ್ತಾ ಇಲ್ಲ. ಸಿಗ್ನಲ್ ಸಿಗಂಟ ಬಿಡ್ಬೇಡ, ಫೋನ್ ಮಾಡೋ. ಮಾಡ್ತೀನಿ ಇರು ನಿಮ್ಗೆ. ಇನ್ನೂ ಸಿಗ್ನಲ್ ಸಿಗ್ತಾ ಇಲ್ವಾ? ಏನಾಯ್ತು ಹೇಳೋ ಕಣ್ಗೆ? ನಾನು ಕಂಡು ಬಿಡ್ರ, ಅವ್ನು ಬರ್ತೀನಿ. ನೀವಿಬ್ರು ಹೆಂಗೋಗ್ರ? ಅಣ್ಣ, 2 ಪಾನಿಪುರಿ ಸ್ವಲ್ಪ. ಒಂದು ಖಾರ ಇರ್ಲಿ. ಚಿಯರ್ಸ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಇನ್ಮೇಲೆ ಇಲ್ಲೇ ಬರೋಣ.
ಹಾಗೆ ಹೋಗ್ತಾ ಇದ್ಯಾ? ಮಹಿ ನೀನ್ ಮದ್ವೆಗೂ ಮುಂಚೆ ಹೇಗಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ರಾಯಲ್ ಫ್ಯಾಮಿಲಿಯಲ್ಲಿ ಬೆಳೆದು ಒಳ್ಳೆ ಏಲಿಯನ್ ತರ ಇದ್ದೆ. ಹೈಜಿನ್ ಅಂತ ಬಡ್ಕೋತಿದ್ದೆ. ನೀರ್ಗಿಂತ ಜಾಸ್ತಿ ಸ್ಯಾನಿಟೈಸರ್ನೇ ಯೂಸ್ ಮಾಡ್ತಿದ್ದೆ. ಅಂತವಳು ಈ ತರ ಬೀದಿಲಿ ಪಾನಿಪುರಿ ತಿಂತಿದ್ಯಲ್ಲ, ಪ್ರೀತಿ ಎಲ್ಲದನ್ನು ಹೇಗೆ ಚೇಂಜ್ ಮಾಡತ್ತಲ್ವಾ? ಅದಕ್ಕೆ ನೀನೇ ದೊಡ್ಡ ಎಕ್ಸಾಂಪಲ್. ದಟ್ ಇಸ್ ಸೋ ಟ್ರೂ. ನನ್ನ ಲೈಫಲ್ಲಿ ಇದನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಿನ್ನಿಂದಾನೆ ನಾನು ಇವಾಗ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ಪಾನಿಪುರಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇದೇ ಖುಷಿಗೆ ಇನ್ನೊಂದು. ಸರ್ ಎಷ್ಟಾಯ್ತು?